So we are continuing the problems. Okay. So consider the charges Q, Q and minus Q placed at the vertices of an equilateral triangle of each side L. What is the net force on each charge ಅಂತ ಕೇಳ್ತಾ ಇದ್ದಾರೆ. ಓಕೆನಾ. ಸೊ ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಫಸ್ಟ್ ಬರೆಯೋಣ. ಓಕೆನಾ. ಸೊ ಆಮೇಲೆ ಚಾರ್ಜಸ್ ಅದರಲ್ಲಿ ಪ್ಲೇಸ್ ಮಾಡೋಣ. ಓಕೆ. ಸೊ ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಬರೆದಿದ್ದೀನಿ. ಸದ್ಯ 60 ಸೊ ಅವುಗಳ ಲೆಂತ್ ಗೊತ್ತು. ಲೆಂತ್ ಎಷ್ಟಿದೆ ಎಲ್ಲಾದರೂ ಕೂಡ ಎಲ್ ಇದೆ. ಓಕೆನಾ. ಓಕೆ. ಸೊ ಎ ಬಿ ಸಿ, ಎಲ್ಲಿ ಪ್ಲಸ್ ಕ್ಯೂ, ಇಲ್ಲೊಂದು ಪ್ಲಸ್ ಕ್ಯೂ, ಇಲ್ಲಿ ಮೈನಸ್ ಕ್ಯೂ ಚಾರ್ಜ್ನ ಪ್ಲೇಸ್ ಮಾಡಿ ನಾವು ವಾಟ್ ಈಸ್ ದ ನೆಟ್ ಫೋರ್ಸ್ ಅಂತ ಫೈಂಡ್ ಔಟ್ ಮಾಡಬೇಕಾಗಿದೆ. ಓಕೆ. ಇವಾಗ ಇಲ್ಲಿ what and all the forces acting on this charge, that is the charge placed at point A ಅಂದರೆ ಈ ಚಾರ್ಜ್ ಇದ್ರ ಮೇಲೆ ಎಕ್ಸರ್ಟ್ ಮಾಡುತ್ತೆ, ಈ ಚಾರ್ಜ್ ಕೂಡ ಇದ್ರ ಮೇಲೆ ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ. ಹಾಗಾದರೆ ಯಾವ ಡೈರೆಕ್ಷನ್ ಇರುತ್ತೆ ನೋಡಿ. ಸಿ, ಇದು ಇದರ ಮೇಲೆ ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ. ಎಂತಹ ಫೋರ್ಸ್ ಅಂತಂದರೆ ರಿಪಲ್ಸಿವ್ ಫೋರ್ಸು, ಬಿಕಾಸ್ ಎರಡು ಕೂಡ ಪ್ಲಸ್ ಪ್ಲಸ್ ಇದೆ. ಯಾವ ಕಡೆ ಡೈರೆಕ್ಷನ್ ಇರುತ್ತೆ? ದಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಹೋಗ್ತೀರಾ? ಸೊ ಈ ಫೋರ್ಸ್ ಈ ಡೈರೆಕ್ಷನ್ ಇರುತ್ತೆ. ಓಕೆನಾ. ಬಿಕಾಸ್ ಆಫ್ ದಿಸ್ ಒನ್. ಓಕೆನಾ. ಸೊ ಐ ವಿಲ್ ಕಾಲ್ ದಿಸ್ ಆಸ್ ಎಫ್ ಬಿ ಅಂತ ಕರೀಲ. ಓಕೆನಾ. ನಾವು ಫೋರ್ಸ್ ಆನ್ ದಿಸ್ ಚಾರ್ಜ್ ಡ್ಯೂ ಟು ದಿಸ್ ಚಾರ್ಜ್, ಇದು ಮೈನಸ್ ಕ್ಯೂ ಇರೋದ್ರಿಂದ ಇದನ್ನ ಏನು ಮಾಡ್ತಿರುತ್ತೆ? ಅಟ್ರಾಕ್ಟ್ ಮಾಡ್ತಿರುತ್ತೆ. ಇದನ್ನು ಈ ಕಡೆ, ಅಂದರೆ ಇದನ್ನು ಈ ಕಡೆ ಎಕ್ಸರ್ಟ್ ಮಾಡ್ತಿರುತ್ತೆ. ಯಾವ ಕಡೆಗೆ? ಈ ಕಡೆ. ಇದನ್ನೇನಂತ ಕರಿತೀನಿ? ಎಫ್ ಸಿ ಅಂತ ಕರಿತೀನಿ. ಓಕೆನಾ. ಹಾಗಾದರೆ ಇವೆರಡರ ರಿಸಲ್ಟೆಂಟ್ ಎಲ್ಲಿರುತ್ತೆ ಅಂತ ನೋಡೋದಾದರೆ ಇದನ್ನು ನೀವು ಬೇಕಾದ್ರೆ ಯಾವ ಥರ ಬರ್ಕೋಬೋದು? ಬೇಕಾದರೆ ಪ್ಯಾರಲೋಗ್ರಾಮ್ ಥರ ಮಾಡ್ಕೊಬೋದು. ಇವೆರಡು ರಿಸಲ್ಟೆಂಟ್ ಎಲ್ಲಿರುತ್ತೆ? ದಿಸ್ ವಿಲ್ ಬಿ ದ ರಿಸಲ್ಟೆಂಟ್. ಕರೆಕ್ಟಾ? ಸೊ ದಿಸ್ ಈಸ್ ದಿ ರಿಸಲ್ಟೆಂಟ್, ದಟ್ ಈಸ್ ಎಫ್ ಆಗುತ್ತೆ. ಕರೆಕ್ಟಾ? ಎಫ್ ಸಿ, ಎಫ್ ಬಿ ಹಿಂಗಿದ್ರೆ ಇವೆರಡು ರಿಸಲ್ಟೆಂಟ್ ಇಲ್ಲಿದೆ, ಹಿಂಗಿದೆ. ಹಿಂಗಿದ್ದಾಗ ಇವೆರಡರ ಮಧ್ಯೆ ಆ್ಯಂಗಲ್ ಬೇಕಾಗುತ್ತೆ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಬೇಕಾದ್ರೆ. ಸೊ ಇದರ ಆ್ಯಂಗಲ್ ಎಷ್ಟಿರುತ್ತಪ್ಪ ಅಂದರೆ ದ ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ಈಕ್ವಲ್ ಟು ಸಮ್ ಆಫ್ ದಿ ಅಪೋಸಿಟ್ ಇಂಟೀರಿಯರ್ ಆ್ಯಂಗಲ್ಸ್. ದಿಟ್ ಈಸ್ 60 + 60 ಎಷ್ಟು? 120 ಡಿಗ್ರಿ ಆಯಿತು ಎರಡರ ಮಧ್ಯೆ ಇರೋ ಆ್ಯಂಗಲ್. ಓಕೆ. ಇದು ಈ ಪಾಯಿಂಟ್ ಮುಗೀತು. ಈಗ ಈ ಚಾರ್ಜಿಗೆ ಬರೋಣ. ಈ ಚಾರ್ಜು, ಓಕೆನಾ, ಈ ಚಾರ್ಜ್ಗೆ ಎರಡು ಫೋರ್ಸು, ಇದೊಂದು ಫೋರ್ಸ್ ಎಕ್ಸರ್ಟ್ ಮಾಡ್ತಿರುತ್ತೆ, ಈ ಚಾರ್ಜ್ ಒಂದು ಫೋರ್ಸ್ ಎಕ್ಸರ್ಟ್ ಮಾಡ್ತಾರೆ. ಫಸ್ಟ್ ಇದೆಂತ ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ? ಪುಷ್ ಮಾಡುತ್ತೆ. ಇದು ಕೂಡ ಬಿಕಾಸ್ ಎರಡು ರಿಪಲ್ ಆಗಿರೋದ್ರಿಂದ ಇದನ್ನು ಈ ಡೈರೆಕ್ಷನಲ್ಲಿ ಪುಷ್ ಮಾಡ್ತಿರುತ್ತೆ. ಯಾವ ಡೈರೆಕ್ಷನ್ಲಿ? ಈ ಡೈರೆಕ್ಷನ್. ಸೊ ದಿಸ್ ಈಸ್ ವಾಟ್? ಎಫ್ ಎ, ಡೈರೆಕ್ಷನ್ ಆಫ್ ಎಫ್ ಎ. ಓಕೆ. ಸಿಮಿಲರ್ಲಿ ಇದು ಮೈನಸ್ ಇರೋದ್ರಿಂದ ಇದು ಏನು ಮಾಡ್ತಿದೆ? ಇದನ್ನ ಅಟ್ರಾಕ್ಟ್ ಮಾಡ್ತಿರುತ್ತೆ. ಸೊ ಹಾಗಾಗಿ ದಿಸ್ ಈಸ್ ದಿ ಡೈರೆಕ್ಷನ್ ಆಫ್ ಎಫ್ ಸಿ. ಓಕೆ. ಈಗ ಇವೆರಡು ರಿಸಲ್ಟೆಂಟ್ ಸೇಮ್ ಥಿಂಗ್. ನಾನು ಆಗಲೇ ಹೇಳ್ದಂಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ವಾಟ್ ಪ್ಯಾರಲೋಗ್ರಾಮ್ ಫ್ರಮ್ ದಿಸ್. ಓಕೆನಾ. ಸೊ ಇವೆರಡರ ರಿಸಲ್ಟೆಂಟು ಎಲ್ಲಿರುತ್ತೆ? ಇಲ್ಲಿರುತ್ತೆ. ದಿಸ್ ಈಸ್ ದಿ ರಿಸಲ್ಟೆಂಟ್. ಓಕೆನಾ. ಸೊ ದಿಸ್ ಈಸ್ ದಿ ರಿಸಲ್ಟೆಂಟ್ ಆಫ್ ಎಫ್ ಎ, ಅಥವಾ ಎಫ್ ಅಂತ ಹೇಳ್ತೀನಿ. F1 ಅಂತ ಕರೆಯೋಣ. ಇದನ್ನು F2 ಅಂತ ಕರಿತೀನಿ. ದಿಸ್ ಈಸ್ F2. ಓಕೆ. ಈಗ ಇದಕ್ಕೆ ಬರ್ತೀನಿ. ಈಗ ಈ ಡಯಾಗ್ರಾಮಲ್ಲಿ ಸೊ ಈ ಒಂದು ಚಾರ್ಜ್ ಮೇಲೆ ಎಷ್ಟು ಫೋರ್ಸು? ಇವೆರಡು ಫೋರ್ಸ್ನ ಎಕ್ಸರ್ಟ್ ಮಾಡ್ತಿರುತ್ತೆ. ಸೊ ಇದು ಪ್ಲಸ್ ಇರೋದಕ್ಕೆ ಮೈನಸ್ ಇದೆ, ಇದೇನು ಮಾಡ್ತಿರುತ್ತೆ? ಇದನ್ನು ಅಟ್ರಾಕ್ಟ್ ಮಾಡ್ತಿರುತ್ತೆ. ಸೊ ಹಾಗಾದರೆ ಡೈರೆಕ್ಷನ್ ಆಫ್ ದಿಸ್ ಫೋರ್ಸ್ ಹಿಂಗಿರುತ್ತೆ, ಈ ಕಡೆ ಇರುತ್ತೆ. ಹೋಗ್ತೀರಾ? ಸೊ ದಿಸ್ ಈಸ್ ದಿ ಡೈರೆಕ್ಷನ್ ಆಫ್ ಎಫ್ ಎ. ಓಕೆ. ಸಿಮಿಲರ್ಲಿ ಇದು ಕೂಡ ಮೈನಸ್ ಇರುತ್ತೆ, ಇದು ಪ್ಲಸ್ ಇರೋದ್ರಿಂದ ಏನು ಮಾಡ್ತಿದ್ದೀನಿ? ಹಿಂಗೆ ಅಟ್ರಾಕ್ಟ್ ಮಾಡ್ತಿರುತ್ತೆ. ಸೊ ಹಾಗಾಗಿ ಈ ಡೈರೆಕ್ಷನ್ ಇದೆ. ಕರೆಕ್ಟಾ? ವಾಟ್ ಇಸ್ ದಿಸ್? ದಿಸ್ ಈಸ್ ಎಫ್ ಬಿ. ಹೋಗ್ತೀರಾ? ನಾವು ಇವೆರಡರ ರಿಸಲ್ಟೆಂಟು ಎಲ್ಲಿರುತ್ತೆ ಸರ್ ಅಂತಂದರೆ ಸೇಮ್ ಥಿಂಗ್. ಇವೆರಡು ರಿಸಲ್ಟೆಂಟ್ ಎಲ್ಲಿರುತ್ತೆ? ಇವೆರಡರ ಮಧ್ಯೆ ಇರುತ್ತೆ. ಸೊ ಹೆಂಗೆ ಬರುತ್ತೆ ಅದು ರಿಸಲ್ಟೆಂಟ್ ಬರೆಯೋದಾದರೆ? ಇವೆರಡು ರಿಸಲ್ಟೆಂಟು ಬಿಕಾಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್, ಇಲ್ಲೂ ಕೂಡ ಒಂದು ಪ್ಯಾರಲೋಗ್ರಾಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಬರೆದ್ರೆ. ಸೊ ದಿಸ್ ಈಸ್ ದಿ ರಿಸಲ್ಟೆಂಟ್. ಸೊ ದಿಸ್ ಈಸ್ ಲೈಕ್ ಐ ವಿಲ್ ಕಾಲ್ ದಿಸ್ ರಿಸಲ್ಟೆಂಟ್ ಆಸ್ F3 ಅಂತ ಕರೆಯೋದು. ಓಕೆ. ಸೊ ಒನ್ಸ್ ಅಗೇನ್ ಇಲ್ಲಿರೋ ಆ್ಯಂಗಲ್ ಎಷ್ಟಾಗುತ್ತೆ? ಇವೆರಡರ ಮಧ್ಯೆ 120 ಡಿಗ್ರಿ ಆಯಿತು. ಇವೆರಡರ ಮಧ್ಯೆ ಇರೋ ಆ್ಯಂಗಲ್ ಗೊತ್ತು 60. ಓಕೆನಾ. ಈಗೇನು ಮಾಡಿ ಅಂದರೆ F1 ಎಷ್ಟು ಮ್ಯಾಗ್ನಿಟ್ಯೂಡು, F2 ಎಷ್ಟು, F3 ಎಷ್ಟು ಅಂತ ಫೈಂಡ್ ಔಟ್ ಮಾಡೋಣ. ಫಸ್ಟು ಮ್ಯಾಗ್ನಿಟ್ಯೂಡ್, ಆಮೇಲೆ ಅವಾಗ ಡೈರೆಕ್ಷನ್ ಫೈಂಡ್ ಔಟ್ ಮಾಡಿ ಅವಾಗೆಲ್ಲ ಡೈರೆಕ್ಷನ್ ಏನಾಗುತ್ತೆ ಅಂತ ನೋಡೋಣ. ಓಕೆನಾ.
ಒಂದು ಸ್ಮಾಲ್ ಚೇಂಜಸ್ ಮಾಡ್ಕೊಳ್ಳೋಣ, ಕನ್ಫ್ಯೂಸ್ ಆಗೋದು ಬೇಡ ಅಂತ. ಸೊ ಫೋರ್ಸ್ ಆನ್ ಎ ಡ್ಯೂ ಟು ಬಿನ ಏನಂತ ಬರೀತೀನಿ ಅಂದರೆ ಎಫ್ ಎ ಬಿ ಅಂತ ಬರೀತೀನಿ. ದಟ್ ಈಸ್ ನಥಿಂಗ್ ಫೋರ್ಸ್ ಆನ್ ಎ ಡ್ಯೂ ಟು ಬಿ ಅಂತ. ಓಕೆನಾ? ಸೊ ಫೋರ್ಸ್ ಆನ್ ಬಿ ಡ್ಯೂ ಟು ಎನ ಏನಂತ ಬರಲಿಲ್ಲ ಹಾಗಾದರೆ ಎಫ್ ಬಿ ಅಂತ ಬರಲಿಲ್ಲ. ಸಿಮಿಲರ್ಲಿ ದಿಸ್ ಈಸ್ ದಿ ಫೋರ್ಸ್ ಆನ್ ಎ ಡ್ಯೂ ಟು ಸಿ ಇರೋದು ಏನಂತ ಬರಲಿ ಫೋರ್ಸ್ ಆನ್ ಎ ಡ್ಯೂ ಟು ಸಿ. ಓಕೆ, ಸಿಮಿಲರ್ಲಿ ಫೋರ್ಸ್ ಆನ್ ಬಿ ಡ್ಯೂ ಟು ಸಿ. ಓಕೆ, ಇವಾಗ ಫೋರ್ಸ್ ಆನ್ ಸಿ ಡ್ಯೂ ಟು ಎ ಏನಾಗುತ್ತೆ ಎಫ್ ಸಿ ಎ ಆಗುತ್ತೆ. ಫೋರ್ಸ್ ಆನ್ ಸಿ ಡ್ಯೂ ಟು ಬಿನ ಏನಂತ ಬರೆಯೋಣ ಎಫ್ ಸಿ ಬಿ ಅಂತ ಬರೆಯೋಣ. ಓಕೆನಾ? ಸೊ ಎಫ್ ಎ ಬಿ ಅಂದ್ರೇನು ಫೋರ್ಸ್ ಆನ್ ಎ ಡ್ಯೂ ಟು ಬಿ ಅಂತ. ಎಫ್ ಸಿ ಎ ಅಂದ್ರೇನು ಫೋರ್ಸ್ ಆನ್ ಸಿ ಡ್ಯೂ ಟು ಎ. ಎಫ್ ಎ ಸಿ ಅಂದರೆ ಫೋರ್ಸ್ ಆನ್ ಎ ಡ್ಯೂ ಟು ಸಿ ಅಂತ. ಇದು ಇದ್ರ ಮೇಲೆ ಬರೀತಿರೋದು. ಓಕೆನಾ? ಸೊ ಏನು ಕನ್ಫ್ಯೂಷನ್ ಇಲ್ಲ ಅಂತ ಅಂದ್ಕೊಳ್ಳ. ಎ ಬಿ ಅಂದರೆ ಫಸ್ಟು ಆನ್ ವಿಚ್ ಚಾರ್ಜ್ ಅಂತ, ಎ ಡ್ಯೂ ಟು ವಿಚ್ ಚಾರ್ಜ್ ಅಂತ ಇದು ಅಷ್ಟೇ. ಎಫ್ ಸಿ ಅಂದರೆ ಫೋರ್ಸ್ ಆನ್ ಸಿ ಡ್ಯೂ ಟು ಎ ಅಂತ ಅಷ್ಟೇ. ಓಕೆ, ಕ್ಲಿಯರ್? ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಏನು ಅಂತ. ಸೊ ನಾವು ಇವಾಗ ಫೈಂಡ್ ಔಟ್ ಮಾಡ್ತಾ ಹೋಗೋಣ ಎಫ್ ಒನ್ ಎಷ್ಟು, ಎಫ್ ಟು ಎಷ್ಟು, ಎಫ್ ತ್ರೀ ಎಷ್ಟು ಅಂತ. ಓಕೆನಾ? ಸೊ ಎಫ್ ಒನ್ಗೆ ಇವೆರಡು ಪ್ಯಾರಲೋಗ್ರಾಮ್ ಮ್ಯಾಗ್ನಿಟ್ಯೂಡ್ ಫಾರ್ಮುಲಾ ಹಾಕಿದ್ರೆ ಎಷ್ಟು ಬರುತ್ತೆ? ದಟ್ ಈಸ್ ಎಫ್ ಒನ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಫ್ ಎ ಬಿ ಸ್ಕ್ವೇರ್ ಪ್ಲಸ್ ಎಫ್ ಎ ಸಿ ಸ್ಕ್ವೇರ್ ಪ್ಲಸ್ 2 ಎಫ್ ಎ ಬಿ ಎಫ್ ಎ ಸಿ ಕಾಸ್ ತೀಟಾ. ತೀಟಾ ಎಷ್ಟಿದೆ? ಕಾಸ್ 120 ಡಿಗ್ರಿ ಇದೆ. ಹೋಗ್ತೀರಾ? ನಾವು ವಿಚ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಒಂದು ಅರ್ಥ ಮಾಡ್ಕೋಬೇಕು. ಕಾಸ್ 120 ಈಸ್ -1, ಹೌದಾ ಇಲ್ವಾ? ಸೊ -1 ಅಂತಂದರೆ ಸೊ ಬರೆದ್ರೆ ಎಫ್ ಎ ಬಿ ಸ್ಕ್ವೇರ್ ಪ್ಲಸ್ ಎಫ್ ಎ ಸಿ ಸ್ಕ್ವೇರ್ ಮೈನಸ್ 2 ಎಫ್ ಎ ಬಿ ಎಫ್ ಎ ಸಿ ಆಯಿತು. ಕಾಸ್ 120 ಈಸ್ -1. ಓಕೆ, ಹಿಂಗಾಯ್ತು. ಇಲ್ಲಿ ಎಫ್ ಎ ಬಿ ಈಸ್ ಈಕ್ವಲ್ ಟು ಎಫ್ ಎ ಸಿ. ಯಾಕೆ ಅಂದರೆ ಎಫ್ ಎ ಬಿ ಈಸ್ ಈಕ್ವಲ್ ಟು ಎಫ್ ಎ ಸಿ ಮ್ಯಾಗ್ನಿಟ್ಯೂಡಲ್ಲಿ. ಯಾಕೆ ಅಂದರೆ ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಎಲ್ಲೂ, ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಎಲ್ಲೂ, ಇಲ್ಲೂ ಕ್ಯೂ ಇದೆ, ಇಲ್ಲೂ ಕ್ಯೂ ಇದೆ, ಇಲ್ಲೂ ಕ್ಯೂ ಇದೆ. ಓಕೆನಾ? ಈ ಒಂದು ಮೈನಸ್ ಇದ್ದರೂ ಬರೀ ನಾವು ಮ್ಯಾಗ್ನಿಟ್ಯೂಡ್ ತೊಗೊಳ್ಳೋಣ, ಮ್ಯಾಗ್ನಿಟ್ಯೂಡ್ ಸೇಮ್ ಇರೋದು. ಹಾಗಾಗಿ ಎಫ್ ಎ ಬಿ ಈಸ್ ಈಕ್ವಲ್ ಟು ಎಫ್ ಎ ಸಿ ಆದರೆ ಇಲ್ಲಿ ಏನಾಗುತ್ತೆ ಹೇಳಿ, ಇದು 2 ಎಫ್ ಎ ಬಿ ಸ್ಕ್ವೇರ್ ಆಗುತ್ತೆ, ಇಲ್ಲೂ ಏನಾಗುತ್ತೆ 2 ಎಫ್ ಎ ಬಿ ಸ್ಕ್ವೇರ್ ಆಯಿತು. ಓಕೆನಾ? ಎಫ್ ಎ ಬಿ ಏನಾಗುತ್ತೆ ಅಂತಂದರೆ ಅವಾಗ 2 ಎಫ್ ಎ ಬಿ ಮೈನಸ್ ಎಫ್ ಎ ಬಿ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಬಿ ಓನ್ಲಿ ಎಫ್ ಎ ಬಿ ಬಿಕಾಸ್ ರೂಟ್ ಆಫ್ ಎಫ್ ಎ ಬಿ ಸ್ಕ್ವೇರ್ ಅಂದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಇಟ್ ಈಸ್ ಗೋಯಿಂಗ್ ಟು ಬಿ ಓನ್ಲಿ ಎಫ್ ಎ ಬಿ. ಅರ್ಥ ಆಗ್ತಾ ಇದೆಯಾ? ಓಕೆ, ಫೈನ್. ಸೊ ದಿಸ್ ಈಸ್ ಎಫ್ ಒನ್ ಆಯಿತು. ಎಫ್ ಒನ್ ಈಸ್ ಈಕ್ವಲ್ ಟು ಎಷ್ಟಾಯಿತು? ಎಫ್ ಎ ಬಿ ಆಯಿತು. ಹಾಗಾದರೆ ಎಫ್ ಎ ಬಿ ಈಸ್ ಹೌ ಮಚ್? ಎಫ್ ಎ ಬಿ ಈಸ್ ನಥಿಂಗ್ ಬಟ್ 1/4πε0. ಈ ಫೋರ್ಸ್ ಎಷ್ಟಿದೆ? ಇವೆರಡರ ಮಧ್ಯೆ ಇರೋ ಫೋರ್ಸ್ ಎಷ್ಟಿದೆ? ಕ್ಯೂ ಇಂಟು ಕ್ಯೂ ಅಂದರೆ ಕ್ಯೂ ಸ್ಕ್ವೇರ್ ಅಪಾನ್ ಎಲ್ ಸ್ಕ್ವೇರ್. ಹೋಗ್ತೀರಾ? ಅಲಾಂಗ್ ಇದರ ಡೈರೆಕ್ಷನ್ ಯಾವ ಕಡೆಗಿದೆ? ಹಾಗಾದರೆ ಈ ಒಂದು ಎಫ್ ಒಂದು ಡೈರೆಕ್ಷನ್ ಯಾವ ಕಡೆಗಿದೆ? ಹಾಗಾದರೆ ಇದ್ರದ್ದು ಹಿಂಗಿರೋದಕ್ಕೆ ಈಗ ಒಂದು ಹೆಸರು ಕೊಡೋಣ. ಐ ವಿಲ್ ಕಾಲ್ ದಿಸ್ ಎಸ್ ಡಿ ಅಂತ ಕರೆಯೋಣ, ಇದಕ್ಕೆ ಒಂದು ಇ ಅಂತ ಕರೆಯೋಣ, ಇದಕ್ಕೊಂದು ಎಫ್ ಅಂತ ಕರೆಯೋಣ. ಓಕೆ, ಅಲಾಂಗ್ ಎ ಡಿ ಅಂತ ಕೊಡಲ, ಎಫ್ ಒನ್ ಡೈರೆಕ್ಷನ್ ಅಲಾಂಗ್ ಎ ಡಿ. ಓಕೆನಾ? ಈಗ ಎಫ್ ಟು ಎಫ್ ತ್ರೀನೂ ಕೂಡ ಎಷ್ಟು ಬರುತ್ತೆ? ಎಫ್ ಟು ಕೂಡ ಇಷ್ಟೇ ಬರುತ್ತೆ, ಎಫ್ ತ್ರೀನೂ ಕೂಡ ಇಷ್ಟೇ ಬರುತ್ತೆ ಬಿಕಾಸ್ ಎರಡರದ್ದು ಎಲ್ಲ ಲೆಂತು ಎಲ್ಲ ಇರೋದನ್ನ ಮ್ಯಾಗ್ನೆಟ್. ಬಟ್ ಒಂದೇ ಥಿಂಗ್ ಡೈರೆಕ್ಷನ್ ಚೇಂಜ್ ಆಗುತ್ತೆ ಅಷ್ಟೇ. ಅಲಾಂಗ್ ಬಿ ಇ ಬರುತ್ತೆ, ಅಲಾಂಗ್ ಸಿ ಎಫ್ ಬರುತ್ತೆ. ಓಕೆ, ಅದನ್ನು ಬರೆಯೋಣ. ಓಕೆ, ಸೊ ಎಫ್ ಟೂಗೆ ಬರೆದ್ರೆ ಎಫ್ ಬಿ ಎ ಸ್ಕ್ವೇರ್ ಪ್ಲಸ್ ಎಫ್ ಬಿ ಸಿ ಸ್ಕ್ವೇರ್ ಪ್ಲಸ್ 2 ಎಫ್ ಬಿ ಎ ಎಫ್ ಬಿ ಸಿ ಕಾಸ್ 120. ಸೊ ಕಾಸ್ 120 ಈಸ್ ಮೈನಸ್ ಹಾಫ್, 2 ಗೆಟ್ ಕ್ಯಾನ್ಸಲ್. ಓಕೆ, ಇಲ್ಲೂ ಅದೇ 2 ಗೆಟ್ ಕ್ಯಾನ್ಸಲ್ ಆದಮೇಲೆ ಈ 2 ಇಲ್ಲ. ಓಕೆನಾ? ಸೊ ಕಾಸ್ 120 ಈಸ್ ಮೈನಸ್ ಹಾಫ್, 2 ಕ್ಯಾನ್ಸಲ್. ಸೊ ಏನಾಗುತ್ತೆ ಆಗ ಸೇಮ್ ಥಿಂಗ್ ಇಲ್ಲೇನು ಬರುತ್ತೋ ಅಷ್ಟೇ ಬರುತ್ತೆ, ಬಟ್ ಅಲಾಂಗ್ ಬಿ ಇ ಬರುತ್ತೆ. ಓಕೆನಾ? ಸೊ ಸಿಮಿಲರ್ಲಿ ಆಗೋದು ಎಫ್ ತ್ರೀಗೆ ಏನು ಬರುತ್ತೆ ಅಂತ ಬರೆದ್ಬಿಡ್ತೀನಿ. ಓಕೆ, ಸೊ ಎಫ್ ತ್ರೀಗೆ ಬರೆದಿದ್ದೀನಿ, ದಟ್ ಈಸ್ ಎಫ್ ತ್ರೀ. ಓಕೆ, ಏನಾಗುತ್ತೆ ಎಫ್ ಸಿ ಎ ಸ್ಕ್ವೇರ್ ಪ್ಲಸ್ ಎಫ್ ಸಿ ಬಿ ಸ್ಕ್ವೇರ್ ಪ್ಲಸ್ 2 ಎಫ್ ಸಿ ಎ ಎಫ್ ಸಿ ಬಿ ಕಾಸ್ 60 ಡಿಗ್ರಿ ಬಿಕಾಸ್ ಆ್ಯಂಗಲ್ ಬಿಟ್ವೀನ್ ದೆಮ್ ಇಸ್ 60. ಸೊ ಕಾಸ್ 60 ಬಂದು ಏನಾಗುತ್ತೆ 1/2 ಆಗುತ್ತೆ. ಕರೆಕ್ಟಾ? 1/2 ಅಂದರೆ 2 ಕ್ಯಾನ್ಸಲ್ ಆಗುತ್ತೆ. ಸೊ
ಎಫ್ ಸಿ ಎ ಇಸ್ ಈಕ್ವಲ್ ಟು ಎಫ್ ಸಿ ಬಿ, ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ. ಹಾಗಾದರೆ ಇದೇನಾಗುತ್ತೆ, ಎಫ್ ಸಿ ಎ ಸ್ಕ್ವೇರ್ ಆಯಿತು. ಹಾಗಾದರೆ ಎಫ್ ಸಿ ಎ ಸ್ಕ್ವೇರ್ ಪ್ಲಸ್ ಎಫ್ ಸಿ ಎ ಸ್ಕ್ವೇರ್ ಪ್ಲಸ್ ಎಫ್ ಸಿ ಎ ಸ್ಕ್ವೇರ್ ಏನಾಯಿತು, 3 FCA² ಆಯಿತು. ರೂಟ್ ಒಳಗಡೆ ಇದೆ. ಸೊ ರೂಟ್ 3 ಇಂಟು ಎಫ್ ಸಿ ಎ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಎಫ್ ಸಿ ಎ ಬರ್ತಿದ್ದೀನಿ ಅಷ್ಟೇ. ಓಕೆನಾ. ಸೊ ರೂಟ್ 3 ಇಂಟು ಎಫ್ ಸಿ ಎ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ, ಒನ್ಸ್ ಅಗೇನ್ ಇಟ್ ಈಸ್ Q²/L² ಅಲಾಂಗ್ ಸಿ ಎಫ್. ಓಕೆ. ಸೊ F1 ಗೊತ್ತಾಯಿತು, F2 ಗೊತ್ತಾಯಿತು, F3 ಗೊತ್ತಾಯಿತು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ಇದನ್ನು ರಬ್ ಮಾಡ್ತೀನಿ. ಓಕೆ. ಸೊ ಇದನ್ನು ಈ ಥರ ಬರೀಬೋದಾ ಹಾಗಾದರೆ, ಬಿಕಾಸ್ ನಿಮಗೆ ಗೊತ್ತು ಟ್ರಯಾಂಗಲ್ ಇಲ್ಲೇ ಇತ್ತು, ನಿಮಗೆ ಟ್ರಯಾಂಗಲ್ ಇದ್ದೀನಿ. F1 ಈ ಕಡೆಗಿತ್ತು, F2 ಈ ಕಡೆಗಿತ್ತು, F3 ಈ ಕಡೆಗಿತ್ತು. ಕರೆಕ್ಟಾ. ಅವುಗಳನ್ನು ಕಲೆಕ್ಟಿವ್ ಆಗಿ ಬರೆದಾಗ ಏನಾಗುತ್ತೆ, ಸೊ ನಿಮ್ಗೆ ಗೊತ್ತು, ಬಿಕಾಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿದ್ದರಿಂದ ಇದು ಹಿಂಗಿತ್ತು, ಇದು ಹಿಂಗಿತ್ತು, ಹಿಂಗಿತ್ತು. ಕರೆಕ್ಟಾ. ಹಿಂಗೆ ಬರೆದ್ರೆ ಹಿಂಗೆ. ಓಕೆನಾ. ಸೊ ಹಾಗಾದರೆ ಇವೆರಡರ ಮಧ್ಯೆ ಆ್ಯಂಗಲ್ ಎಷ್ಟಾಗುತ್ತೆ, ಆಬ್ವಿಯಸ್ಲಿ ಇಟ್ ಈಸ್ 60 ಡಿಗ್ರಿ. ಕರೆಕ್ಟಾ. ಓಕೆ. ನೀನು ಇದನ್ನು ಈ ಥರ ಬರೆದ್ರೆ, ಪ್ಯಾರಲೋಗ್ರಾಮ್ ಶೇಪಲ್ಲಿ ಬರೆದರೆ, ಸೊ ಇವೆರಡರ ರಿಸಲ್ಟೆಂಟ್ ಎಲ್ಲಿ ಬರುತ್ತೆ ಹಾಗಾದರೆ, ದಿಸ್ ಈಸ್ ಗೋಯಿಂಗ್ ಟು ಬಿ ದಿಸ್ ಒನ್. ಕರೆಕ್ಟಾ. ಸೊ ದಿಸ್ ಈಸ್ ದಿ ರಿಸಲ್ಟೆಂಟ್ ಆಫ್ ದಿಸ್ ಒನ್. ಓಕೆ. ಹಾಗಾದರೆ ಇವೆರಡು ರಿಸಲ್ಟೆಂಟ್ ಫಸ್ಟ್ ಫೈಂಡ್ ಔಟ್ ಮಾಡೋಣ. ಇದನ್ನು ನಾನು ಏನು ಕರಿತೀನಿ, F12 ಅಂತ ಕರಿತೀನಿ. F12 ಇಸ್ ರಿಸಲ್ಟೆಂಟ್ ಆಫ್ ದೀಸ್ ಟು, ಆ್ಯಂಡ್ ಇದು F3 ಹೆಂಗಿದೆ, ಹಿಂಗಿದೆ. ಈ ಮೂರದ್ದು ರಿಸಲ್ಟೆಂಟ್ ಫೈಂಡ್ ಔಟ್ ಮಾಡಬೇಕು. ಸೊ ಈ ಮೂರು ರಿಸಲ್ಟೆಂಟ್ ಹೆಂಗೆ ಫೈಂಡ್ ಔಟ್ ಮಾಡ್ತೀನಿ, ಇವೆರಡು ರಿಸಲ್ಟೆಂಟ್ ಇಲ್ಲಿದೆ. ಕರೆಕ್ಟಾಗಿ F12. ಹಾಗಾದರೆ ಈ F12 ಆ್ಯಂಡ್ F3 ಏನಾದರೂ ಮ್ಯಾಗ್ನಿಟ್ಯೂಡ್ ಎರಡು ಸೇಮ್ ಬಂದರೆ, ಸಿನ್ಸ್ ದೇ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್, ಎರಡು ಕ್ಯಾನ್ಸಲ್ ಆದರೆ ಹಾಗಾದರೆ ವಾಟ್ ಈಸ್ ದ ನೆಟ್ ಫೋರ್ಸ್ ಅಂತಂದು ಏನಾಗುತ್ತೆ, 0 ಆಗುತ್ತೆ. ಬರುತ್ತೆ ಹೆಂಗೆ ಅಂತ ಚೆಕ್ ಮಾಡೋಣ. ಓಕೆನಾ. ಸೊ ದ ರಿಸಲ್ಟೆಂಟ್ ಆಫ್ ದೀಸ್ ಟು F12 is equal to F1² plus F2² plus 2F1 F2, ಎರಡು ಆ್ಯಂಗಲ್ ಬಿಟ್ವೀನ್ ದೆಮ್ is 60 ಡಿಗ್ರಿ. ಓಕೆ. ಸಿ F1 F2 ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್, ಬಿಕಾಸ್ ನೀವು ಚೆಕ್ ಮಾಡಿಬೇಕಾದ್ರೆ. ಸೊ ಏನಾಗುತ್ತೆ, cos 60 ಏನಾಗುತ್ತೆ, 1/2 ಆಗುತ್ತೆ. ಸೊ 2 ಕ್ಯಾನ್ಸಲ್ ಆಗುತ್ತೆ. ಸೊ ದಟ್ ಈಸ್ 3F1² ಬರುತ್ತೆ. ರೂಟ್ 3 ಇಂಟು F1² ರೂಟ್ ಕ್ಯಾನ್ಸಲ್ ಆಗಿ F1 ಬರುತ್ತೆ. F1 ಎಷ್ಟಿದೆ ಅಂತ 1/4 Q²/L² ಇದೆ. ಓಕೆನಾ. ಸೊ F12 ಎಷ್ಟು ಬಂತು ಅಂತಂದರೆ ನಮಗೆ ಈ ಎಷ್ಟು ಬಂತು, ವಿಚ್ ಈಸ್ ನಥಿಂಗ್ ಬಟ್ ದಿ F3. F3 ಮ್ಯಾಗ್ನಿಟ್ಯೂಡ್ ಕೂಡ ಇಷ್ಟೇ ಇದೆ. ಅಂದರೆ F12 ಆ್ಯಂಡ್ F3 ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್, ಹೆನ್ಸ್ ದೇ ಕ್ಯಾನ್ಸಲ್ ಈಚ್ ಅದರ್. ಹಾಗಾದರೆ ದ ನೆಟ್ ಫೋರ್ಸ್ ಏನಾಗುತ್ತೆ, 0 ಆಗುತ್ತೆ. ದಟ್ ಈಸ್ F1 ಪ್ಲಸ್ F2 ಪ್ಲಸ್ F3 ಈಸ್ ಈಕ್ವಲ್ ಟು ಏನಾಗುತ್ತೆ, 0 ಆಗುತ್ತೆ. ಆ ಲೈನ್ ಬರ್ದ್ಬಿಡ್ಲ ನನಗಾದರೆ. So here F12 and F3 are equal in magnitude and opposite in direction. So the resultant of these forces is 0. Therefore, F1 plus F2 plus F3 is 0. Okay. Next problem going on. So next problem. Consider three charges Q1, Q2, Q3 each equal to Q, comma at the vertices of an equilateral triangle of side L. What is the force on a charge Q with the same sign as Q, okay na, placed at the centroid of the triangle. Centroid of the triangle ನಿಮಗೆ ಗೊತ್ತು ಇಲ್ಲಿರುತ್ತೆ. ಓಕೆನಾ. ಸೊ ಇದೇ ರೀತಿ ಮಾಡ್ತೀರಾ, ಲಾಸ್ಟ್ ಪ್ರಾಬ್ಲಮ್ ಥರನೇ ಇದೆ. ಓಕೆನಾ. ಸೊ ನೆಕ್ಸ್ಟ್ ಲೆಕ್ಚರ್ಸಲ್ಲಿ ಪ್ರಾಬ್ಲಮ್ಸ್ನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.